ಕಾಡಿನಲ್ಲಿದ್ದ ಕರಡಿಯ ಮೂಗಿಗೆ ಬಡಿದು ಕರಡಿ ದೇವಸ್ಥಾನಕ್ಕೆ ಬಂತು. ಕರಡಿಯನ್ನ ನೋಡಿ ಈ ಪೂಜೆ ಮಾಡ್ತಾ ಇರೋರು ಎಲ್ಲ ಪೂಜೆನ ಬಿಟ್ಟು ದಿಕ್ಕಾಪಾಲಾಗಿ ಓಡಿದ್ರು. ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಈ ಶಿವ ಪೂಜೆಗೂ ಕರಡಿಗೂ ಏನ್ ಸಂಬಂಧ ಅಂತ ನೋಡುವ. ಏನೋ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಅಥವಾ ಯಾವುದೋ ಒಂದು ಕಾರ್ಯದಲ್ಲಿ ಮಗ್ನರಾಗಿ ಬಿಟ್ಟಿರ್ತೇವೆ. ಸಡನ್ ಆಗಿ ಯಾರೋ ಒಬ್ರು ಬರ್ತಾರೆ, ಅಲ್ಲಿಗೆ ನಮ್ಮ ಒಂದು ಮಗ್ನತೆ ಹೋಗಿಬಿಡುತ್ತೆ. ಆಗ ಈ ಮಧ್ಯದಲ್ಲಿ ಬಂದವರು ಏನ್ ಹೇಳ್ತಾರಂದ್ರೆ, ಕ್ಷಮಿಸಿ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಬಂದ್ಬಿಟ್ಟೆ ಅಂತ. ಕೆಲವರ ಪ್ರಕಾರ ಶಿವ ಪೂಜೆಯಲ್ಲಿ ಕರಡಿ ಅನ್ನೋದು ತಪ್ಪು. ಅದು ಕರಡಿ ಅಲ್ಲ, ಕರಡಿಗೆ ಆಗ್ಬೇಕು. ಬಾಯಿಂದ ಬಾಯಿಗೆ ವಾಕ್ಯಗಳು ಬರುವಾಗ ಕರಡಿಗೆಯ ಒಂದು ಪದವನ್ನ ನುಂಗಿ ಕರಡಿ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಕರಡಿ ಅಂದ್ರೆ ಪ್ರಾಣಿ, ಕರಡಿಗೆ ಅಂದ್ರೆ ಡಬ್ಬಿ, ಬಾಕ್ಸ್. ಸಾಮಾನ್ಯವಾಗಿ ಈ ವೀರಶೈವ ಲಿಂಗಾಯತರು ಇಷ್ಟಲಿಂಗವನ್ನ ಕರಡಿಗೆಯಲ್ಲಿ ಇಟ್ಟು ಶಿವದಾರದಿಂದ ಕಟ್ಟಿ ಕೊರಳಿಗೆ ಹಾಕಿರ್ತಾರೆ. ಶಿವ ಪೂಜೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕರಡಿಗೆಯಿಂದ ಇಷ್ಟಲಿಂಗವನ್ನ ಹೊರತೆಗೆದು ಪೂಜೆ ಮಾಡ್ತಾರೆ. ಹಾಗಾಗಿ ಶಿವ ಪೂಜೆಗೆ ಕರಡಿಗೆಯನ್ನೇ ಬಿಟ್ಟು ಬಂದ್ರೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಈ ವಾಕ್ಯದ ಅರ್ಥ ಹೇಗೆ ಆಗುತ್ತೆ ಅಂದ್ರೆ, ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯವನ್ನ ಮಾಡುವಾಗ ನಾವು ಅಗತ್ಯದ ವಸ್ತುಗಳನ್ನ ಅಥವಾ ಒಂದು ಅಗತ್ಯ ಇರುವ ಅಂಶವನ್ನ ಬಿಟ್ಟು ಬರೋದು ಅಥವಾ ಮರ್ತು ಬರೋದು ಅಂತ. ಒಳ್ಳೆ ಕಾರ್ಯಕ್ಕೆ ಅಗತ್ಯ ಇರುವಂಥದ್ದನ್ನೇ ಬಿಟ್ಟು ಬಂದಾಗ ಕಾರ್ಯ ವಿಫಲ ಆಗುತ್ತೆ. ಇದಕ್ಕೆ ಸಮಾನವಾಗಿ ನಾನೊಂದು ಉದಾಹರಣೆಯನ್ನ ಕೊಡ್ಬೇಕಾದ್ರೆ, ಮದುವೆಗೆ ಮದುಮಗಳನ್ನೇ ಬಿಟ್ಟು ಬಂದ ಹಾಗೆ. ಮದುಮಗಳನ್ನೇ ಬಿಟ್ಟು ಬಂದ್ರೆ ಮದುವೆನೇ ಆಗೋದಿಲ್ಲ. ಈ ತರ ಅರ್ಥವನ್ನ ಶಿವ ಪೂಜೆಯಲ್ಲಿ ಕರಡಿಗೇನು ಕೊಡುತ್ತೆ. ಇನ್ನೂ ಕೆಲವರ ಪ್ರಕಾರ ಇದು ಕರಡಿಗೆ ಅಲ್ಲ, ಕರಡಿ ಅನ್ನೋದೇ ಸರಿ. ಅದಕ್ಕೂ ಒಂದು ಕಥೆ ಇದೆ. ಒಂದು ಕಾಡಿನ ಮಧ್ಯದಲ್ಲಿ ಶಿವನ ಗುಡಿ ಇತ್ತಂತೆ. ಶಿವರಾತ್ರಿಯ ದಿನ ಸುತ್ತಮುತ್ತಲ ಇರುವ ಹಳ್ಳಿಯವರೆಲ್ಲ ಸೇರಿ ಶಿವ ಪೂಜೆ ನಡೆಸಿ ಜಾಗರಣೆ ಕೂತಿದ್ರಂತೆ. ಪೂಜೆ ಮುಗ್ದು ನೈವೇದ್ಯ ಅರ್ಪಿಸ್ಬೇಕಲ್ವಾ. ನೈವೇದ್ಯ ಅರ್ಪಣೆ ಮಾಡುವಾಗ ನೈವೇದ್ಯದ ಪರಿಮಳ ಕಾಡಿನಲ್ಲಿದ್ದ ಕರಡಿಯ ಮೂಗಿಗೆ ಬಡಿದು ಕರಡಿ ದೇವಸ್ಥಾನಕ್ಕೆ ಬಂತು. ಕರಡಿಯನ್ನ ನೋಡಿ ಈ ಪೂಜೆ ಮಾಡ್ತಾ ಇರೋರು ಎಲ್ಲ ಪೂಜೆನ ಬಿಟ್ಟು ದಿಕ್ಕಾಪಾಲಾಗಿ ಓಡಿದ್ರು. ಅವತ್ತಿನಿಂದ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅನ್ನೋ ಗಾದೆ ಹುಟ್ಟಿತು ಅಂತ ಹೇಳ್ತಾರೆ. ಈ ತರ ಒಂದು ಕನ್ಫ್ಯೂಸ್ ಆಗಿರುವ ಗಾದೆಗೆ ಯಾವುದೇ ಒಂದು ನಿರ್ದಿಷ್ಟವಾದ ದಾಖಲೆಗಳು ಇಲ್ಲ. ಹಾಗಾಗಿ ಕರಡಿ ಅಥವಾ ಕರಡಿಗೆ ಎರಡನ್ನ ಕೂಡ ಸಂದರ್ಭಾನುಸಾರ ಉಪಯೋಗ ಮಾಡಬಹುದು. ಅದೇನೇ ಇರಲಿ, ಕನ್ನಡ ಗಾದೆಗಳು ಅಂದ್ರೆ ಕನ್ನಡ ಜನಪದ ಸಾಹಿತ್ಯದ ಒಂದು ಭಾಗ. ಗಾದೆಗಳು ಚುಟುಕಾಗಿರುತ್ತೆ ಮತ್ತು ತುಂಬಾ ಅರ್ಥಗರ್ಭಿತವಾಗಿರುತ್ತವೆ ಹಾಗೂ ಅನುಭವಿಗಳಿಂದ ನುಡಿಯಲ್ಪಟ್ಟ ಸತ್ಯವಾಕ್ಯಗಳು. ಅದಕ್ಕೆ ಹೇಳೋದು, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು, ಹೂವು ಎಂದೆಂದಿಗೂ ಚುಚ್ಚುವ ಮುಳ್ಳಾಗದು ಅಂತ. ಗಾದೆ ಮಾತನ್ನ ಆಯ್ದುಕೊಂಡು ಮಾಡಿದ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಮ್ಮನ್ನ ಬೆಂಬಲಿಸ್ತಾ ಇರುವ ನಮ್ಮ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು.